ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅಮ್ಮನವರಿಗೆ ನಮಸ್ಕರಿಸಿ, ಮತ್ತು ಅಧಿಕಾರಿ ವರ್ಗದವರೇ ಮತ್ತು ಎಲ್ಲ ನನ್ನ ಅಲೆಮಾರಿ ಸಮುದಾಯದವರೇ, ವಿಷಯ ಯಾರು ಯಾವ ಜಾತಿಯಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟಬೇಕಂತ ಯಾರೂ ಅಪ್ಲಿಕೇಶನ್ ಆಗಿ ಹುಟ್ಟಿಲ್ಲ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯಗೂ ಊಟ ಇದೆ. ಆದರೆ ಒಂದು ನಾವೇನು ತಿಳ್ಕೋಬೇಕು, ಹುಟ್ಟಿದ ಮೇಲೆ ನಾವು ಹೇಗೆ ಬದುಕ್ತೀವಿ. ಈಗೆಲ್ಲ ನಾವು ಇಷ್ಟೆಲ್ಲ ಜನ ಬಂದೀವಿ, ಯಾಕೆ ಬಂದೀವಿ? ನಿಮ್ಮ ಮೇಲೆ ಪ್ರೀತಿ, ನಮ್ಮ ಥರನೇ ಇವ್ರು ಬದುಕಲಿ, ನಮ್ಮ ಥರನೇ ಇವ್ರು ವಿದ್ಯೆ ಕಲೀಲಿ, ವಿದ್ಯೆ ವಂಚಿತರಾಗಬಾರ್ದು ಅನ್ನೋ ಸಲುವಾಗಿ ನಾವು ನಿಮ್ಮ ಈ ಓಣಿಗೆ ಬಂದೀವಿ. ಮಕ್ಕಳು ನೋಡ್ತೀವಿ ಎಲ್ಲ ದೊಡ್ಡ 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 80-40 ಮನೆ, 60-40 ಮನೆ, ಒಂದೊಂದು ಎಕರೆ ಮನೆ ಒಂದು ಮಕ್ಕಳಿಗೆ. ನಿಮಗೆ ಓಣಿ ತುಂಬ ಮಕ್ಕಳು ಕೊಂಡಿದ್ದಾರೆ. ನೀವು ದೇವತೆ ಆಶೀರ್ವಾದದಿಂದನೇ ನಿಮ್ಗೆ ಇಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಅಂಥದ್ರಲ್ಲಿ ನಾವು ನೀವೇನು ಮಾಡೋದು, ಸರ್ಕಾರದ ಸವಲತ್ತುಗಳನ್ನೆಲ್ಲ ಮೇಡಮ್ ಅವರು ಸುದೀರ್ಘವಾಗಿ ಹೇಳಿದರು, ಸರ್ ಹೇಳಿದರು. ನೀವೇನು ಶಾಲೆಗೆ ಹಡೆಯೋದು ಮುಖ್ಯ ಅಲ್ಲ. ಏನಿದೆ, ಮದುವೆ ಆಗಿದೆ, ದೇವ್ರು ಕೊಟ್ಟ, ಅದಕ್ಕೊಂದು ಸಂಸ್ಕಾರ ಅಂತ ಕೊಡಬೇಕಲ್ಲ. ಇವತ್ತು ಅನಾಥರು ಯಾರು ಅಂತಂದರೆ ತಂದೆ ತಾಯಿ ಇಲ್ದಾರದು ಅನಾಥರಲ್ಲ. ಹುಟ್ಟಿದ ಮೇಲೆ ಈ ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳದೆ ವಿದ್ಯೆಯಿಂದ ದೂರ ಉಳಿದವರೇ ಅನಾಥರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕರೀರಿ. ನಾವು ಶನಿವಾರ ಆಯ್ತುವಾರ ದಿನ ಕರೆದ ದಿನ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾವಂತಂದ್ರೆ 1 ತಾಸು ನಾವು ನಿಮ್ಮ ಜೊತೆ ರೆಡಿ ಇದ್ದೀವಿ. ಅಧಿಕಾರಿಗಳು ರೆಡಿ ಇದ್ದಾರೆ. ಬ್ಯಾಂಕಿನ ವ್ಯವಹಾರಗಳನ್ನು ನೀವು ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂದರೆ ಅವರು ರೆಡಿ ಇದ್ದಾರೆ. ಎಂಗಪೇಡಿಯದವರು ನಿಮ್ದು ಏನೇ ಕುಂದುಕೊರತೆಗಳಿದ್ರು ಅಲ್ಲಿ ಹೇಳಿದರೆ ಎಲ್ಲ ಇಲಾಖೆಗಳನ್ನು ಅವರು ಟಚ್ ಮಾಡಿ ಕೊಡೋಂಥದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅನಕ್ಷರಸ್ಥನಾಗಲಿಕ್ಕೆ ನಾವು ಬಿಡಲು ತಯಾರಿಲ್ಲ. ಇದು ನಮ್ಮ ಏನು ದೊಡ್ಡ ಉಪಕಾರ ಅಲ್ಲ, ಇದು ನಮ್ಮ ಕರ್ತವ್ಯ. ಇದು ಪ್ರತಿಯೊಬ್ಬ ನಾಗರಿಕರು ಒಂದು ಸರಿಸಮಾನವಾಗಿ ಬದುಕಬೇಕನ್ನೋದು ಇದೊಂದು ನಮ್ಮದು ಕರ್ತವ್ಯ. ಹಾಗಾಗಿ ಒಂದೇ ದಿವಸಕ್ಕೆ ಇವೆಲ್ಲ ಹುಡುಗರಿಗೆ ಹೇಳಿದರೆ ಅರ್ಥ ಆಗಲ್ಲ. ಮುಖ್ಯವಾಗಿ ತಾಯಂದ್ರು ಒಂದು ಮಕ್ಕಳು ಕಲಿಬೇಕಂತಂದ್ರೆ ತಾಯಿ ಏನು ಹೇಳ್ತದೆ ಅದನ್ನು ಕಲಿತದೆ. ತಾಯಿ ತಂದೆ ಅಂತ ತೋರಿಸಿದ್ರೆ ಮಾತ್ರ ಅವ್ರ ತಂದೆ ಅಂತ ಹೊತ್ತಿನಲ್ಲಿ ನೀವು ವಿದ್ಯೆ ಕಲಿಸಲೇಬೇಕು. ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮತ್ತೆ ಬರ್ತೀವಿ. ಮತ್ತೆ ರಾಮಣ್ಣವರೇ, ನಿಮ್ಮ ಜವಾಬ್ದಾರಿ ಭಾಳ ಇದೆ. ನೀವು ಯಾವಾಗ ಫೋನ್ ಮಾಡಿದ್ರು ಈ ಕಾರ್ಯಕ್ಕೆ ನಾವು ಬರ್ತೀವಿ ಅಂತ ಮಾತನ್ನು ಹೇಳಿ ಎಲ್ಲ ಸಮುದಾಯದ ಬಾಂಧವರಿಗೆ ನಮಸ್ಕರಿಸಿ